ಕೈಗಳು ನಮಸ್ಕಾರ ಸ್ಥಿತಿ. ಫಲಶ್ರುತಿ ಮಂತ್ರ. ಆದಿತ್ಯಸ್ಯ ನಮಸ್ಕಾರಾನ್ ಏಕೂರ್ವಂತಿ ದಿನೇ ದಿನೇ ಆಯೋರ್ ಪ್ರಜ್ಞಾ ಬಲಂ ವೀರ್ಯಂ ತೇಜಸ್ತೇಷಾಂಚ ಜಾಯತೆ. ಓಂ ನಮೋ ಭಗವತೆ ಸೂರ್ಯನಾರಾಯಣಾಯ. ಓಂ ನಮೋ ಭಗವತೆ ಸೂರ್ಯನಾರಾಯಣಾಯ. ಓಂ ನಮೋ ಭಗವತೆ ಸೂರ್ಯನಾರಾಯಣಾಯ. ಬಲಬದಿಯಿಂದ 3 ಬಾರಿ ಪ್ರದಕ್ಷಿಣೆ ಮಾಡಿ ಆದಿ ಭೌತಿಕವಾಗಿ, ಆದಿ ದೈವಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ನಮ್ಮಲ್ಲಿರುವ ಕ್ಲೇಶಗಳನ್ನು ಕಳಿ ಅಂತ ಹೇಳಿ ಭಗವಂತನ ಪ್ರಾರ್ಥಿಸ್ತಾ ಮುಂದೆ ಬನ್ನಿ. ಭೂಮಿಯನ್ನು ಬಿಟ್ಟು ನಾವು ಅಪವಿತ್ರ ಮಾಡ್ತಾ ಇದ್ದೀವಿ. ಪ್ರತಿದಿನ ಭೂಮಿಯನ್ನು ಬಳಸ್ಕೊತಾ ಇದ್ದೀವಿ. ನನ್ನ ಮಾಡಿದ ತಪ್ಪನ್ನು ಕ್ಷಮಿಸುವಂತ ಕೇಳುವ ಮಂತ್ರ ಭೂನಮನ ಮಂತ್ರ. ಸಮುದ್ರವಸನೆ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಸಮಕ್ಷ್ವಮೇ. ಭೂಮಿ ತಾಯಿಯನ್ನು ಮುಟ್ಟಿ ನಮಸ್ಕಾರ ಮಾಡಿ ಸಂಪೂರ್ಣ ಮೇಲೆ ಬನ್ನಿ. ಕಾಲುಗಳ ಅಂತರ ಕೊಡಿ. ಕೈಗಳು ನಮಸ್ಕಾರ ಸ್ಥಿತಿ ತಗೊಳ್ಳಿ. ಭಾಗುವಿಕೆ ಬಲ ಮೇಲೆ ಎಡ ಮೇಲೆ ಬಲ ಮೇಲೆ ಎಡ ಮೇಲೆ ಬಲ ಮೇಲೆ ಎಡ ಮೇಲೆ. ಕೈವರಂಚು ಬಲ ಮೇಲೆ ಎಡ ಮೇಲೆ ಬಲ ಮೇಲೆ ಎಡ ಮೇಲೆ ಬಲ ಮೇಲೆ ಎಡ ಮೇಲೆ. ಕೈಗಳು ನಮಸ್ಕಾರ ಸ್ಥಿತಿ. ತಿರುಚುವಿಕೆ ಬಲ ಮುಂದೆ ಎಡ ಮುಂದೆ ಬಲ ಮುಂದೆ ಎಡ ಮುಂದೆ ಬಲ ಮುಂದೆ ಎಡ ಮುಂದೆ. ಕೈವರಂಚು ಬಲ ಮುಂದೆ ಎಡ ಮುಂದೆ ಬಲ ಮುಂದೆ ಎಡ ಮುಂದೆ ಬಲ ಮುಂದೆ ಎಡ ಮುಂದೆ. ಕೈಗಳು ಬಿಡಿಸ್ಕೊಳ್ಳಿ. ಚಿನ್ನ ಮುದ್ರೆ. ಕೈಗಳು ಮೇಲೆ ಇರಲಿ. ತುದಿ ಬೆರಳ ಮೇಲೆ ನಿಂತ್ಕೋಬೇಕು. ಯೋಗ ನಡಿಗೆ ಮಾಡೋದ್ರಿಂದ ನಮ್ಮ ಯಾವ ಅಂಗಾಂಗದಲ್ಲಿ ಪಾದದ ಭಾಗದಲ್ಲಿ ಏನಾದರೂ ನೋವಿದ್ರೆ ನಿವಾರಣೆ ಆಗುತ್ತೆ. ಫಾರ್ವರ್ಡ್ 5 ಹೆಜ್ಜೆ ಮುಂದೆ ಬನ್ನಿ. ತುದಿಗಾಲ ಮೇಲೆ ಬನ್ನಿ. ಬ್ಯಾಕ್ವರ್ಡ್. ಹಿಂಬಡಿ ಮೇಲೆ ಬನ್ನಿ. ಫಾರ್ವರ್ಡ್ ಬ್ಯಾಕ್ವರ್ಡ್. ಕಾಲ ಹೊರಹಂಚಿನಲ್ಲಿ ನಡಿಬೇಕು. ನಿಮ್ಮ ಅಡಿಯಿಂದ ನಮ್ಮ ತಲೆಯ ಭಾಗದವರೆಗೆ ಏನಾದರೂ ನೋವುಗಳಿದ್ರೆ ಈ ಆಸನವನ್ನು ಇದು ಮಾಡೋದ್ರಿಂದ, ಕ್ರಿಯೆಯನ್ನು ಮಾಡೋದ್ರಿಂದ ಗೊತ್ತಾಗುತ್ತೆ. ಕಾಲ ಒಳಂಚು. ದೇಹವನ್ನು ಕುಳ್ಳ ಮಾಡಬೇಕು. ಒಳಭಾಗದಲ್ಲಿ ನಡಿಬೇಕು. ಬ್ಯಾಕ್ವರ್ಡ್. ಸ್ವಸ್ಥಾನಕ್ಕೆ ಬನ್ನಿ. ಕೈಗಳು ಬಿಡಿಸ್ಕೊಳ್ಳೋಂಗಿಲ್ಲ. ಕೈಗಳು ಅಲ್ಲೇ ಇರಬೇಕು. ಚಿನ್ಮುದ್ರೆ ಬಿಡಿಸ್ಕೊಳ್ಳಿ. ನಿಮ್ಮ 2 ತೋಳುಗಳು ಕಿವಿಗೆ ತಾಕ್ತಾ ಇರಲಿ. ಇಲ್ಲಿ ದೀರ್ಘವಾಗಿ ಪೂರಕ ರೇಚಕ ಮಾಡಬೇಕು. ಪೂರಕ ರೇಚಕ ಪೂರಕ ರೇಚಕ ಮಾಡ್ತಾ ವಿಮಾನಾಸನಕ್ಕೆ ಬನ್ನಿ. ನಮ್ಮ ಭುಜದಲ್ಲಿ ಬಲಗಿರಲಿ. ಪೂರಕ ರೇಚಕ ಪೂರಕ ರೇಚಕ ಮಾಡ್ತಾ ಅಲ್ಲೇ ಭುಜದಲ್ಲಿ ಭ್ರಮಣ ಮಾಡಿ. ಸವ್ಯ ಅಪಸವ್ಯ ಸ್ತಭ ಪೂರಕ. ರೇಚಕ ಮಾಡ್ತಾ ನಿಧಾನ ಕೆಡಿಸಿ ಭುಜದಲ್ಲಿ ಆಗ್ತಾರೋ ಬದಲಾವಣೆಯನ್ನು ಗಮನಿಸಿ. ಭುಜ ಚೈತನ್ಯಗೊಳ್ತಾ ಗಮನಿಸ್ತಾ ಹೋಗಿ. 5 ಸೆಕೆಂಡ್ ವಿಶ್ರಾಂತಿ. ಕೆಲಸದ್ದು ಈ ಯೋಗ ಸಂಬಂಧಕ್ಕೆ ತುಂಬ ಸುಸ್ತಾಗುತ್ತೆ. ನಾನು ಆವಾಗಿಂದ ನೋಡ್ತಾ ಇದ್ದೀನಿ. 3/4 ಗಂಟೆಯಿಂದ 1 ಅವರ್ ನಾನು ಸಮೀಪ ಆಗ್ತಾಯಿದ್ದೆ. ಅವಾಗಿಂದ ಮಾಡ್ತಾಯಿದ್ದೆ. ನಿಮಗೆ ಸ್ಟ್ರೈನು ಸುಸ್ತು ಸಂಕಟ ಆ ಥರದ್ದು ಏನಾದರೂ ಆಗ್ತಾಯಿದೆ? ಆವಾಗ ಇವತ್ತಿನ ಆರಾಮಾಗಿದ್ದೀನಿ. ಯೋಗ ಮಾಡಿ ನಮಗೆ ತುಂಬ ಬೆನಿಫಿಟ್ ಇದೆ. ನಾನು ತುಂಬ ದಪ್ಪ ಇದ್ದೇನೆ. ಮತ್ತು ಡಾಕ್ಟ್ರು ಹೇಳ್ತಿದ್ರು ದಪ್ಪ ಇದ್ದೀರಾ, ಹಾಗೆ ಇದ್ದೀನಿ ಅಂತ. ಇವಾಗ ನಾನು ವಾಕಿಂಗ್ ಮಾಡೋದು, ಯೋಗ ಮಾಡೋದು ಎಲ್ಲ ಚೆನ್ನಾಗಿದೆ. ಯೋಗ ಮಾಡಿ ನನಗೆ ಏನಿಲ್ಲ, ಎಲ್ಲ ಒಳ್ಳೆಯದಾಗಿದೆ. ಓಡಾಡ್ತೀನಿ ಚೆನ್ನಾಗಿ. ವಯಸ್ಸು ಎಷ್ಟು ಕೇಳಿ? ಎಷ್ಟು ವಯಸ್ಸಿನ? 56. ಎಷ್ಟು ವರ್ಷದಿಂದ ಯೋಗ ಅಭ್ಯಾಸ ಮಾಡ್ತಾರೆ? 5 ವರ್ಷದಿಂದ ಬರ್ತಾಯಿದ್ದೀನಿ. 5 ವರ್ಷದಿಂದ ಕಂಟಿನ್ಯೂಸ್ ಆಗಿ ಬರ್ತಿದ್ದೀರಾ? 5 ವರ್ಷದಿಂದ ಮುಂಚೆ ಹೇಗಿತ್ತು, ಇವಾಗ ಹೇಗಿದ್ದೀರಾ? ಆವಾಗ ನನಗೆ ತುಂಬ ಕಷ್ಟ ಆಗ್ತಿತ್ತು. ಓಡಾಡೋಕ್ಕೆ ಮಾಡೋಕ್ಕೆ ಕೂತ್ಕೊಳ್ಳೋಕ್ಕಾಯ್ತಿರ್ಲಿಲ್ಲ. ಥರ ಸೆಕೆ ಬಂದಂಗೆ ಆಗ್ತಿತ್ತು. ಇವಾಗ ಆರಾಮಾಗಿದೆ. ಯೋಗದಿಂದ ನನಗೆ ತುಂಬ ತುಂಬ ಆ್ಯಕ್ಟಿವ್ ಆಗಿದೆ. ಓಡಾಡ್ತೀನಿ.
4-5 ಕಿಲೋಮೀಟ್ರ್ ಓಡಾಡಿದ್ದೀನಿ. ಲವಲವಿಕೆ, ಖುಷಿ, ಸಂತೋಷ. ಇವ್ರು ಕೇಳಿ ಸರ್, ಇವ್ರು ನಮ್ಮ ಶಾಖೆಗೆ ಬಂದಾಗ ಅವರು ಕೂತ್ಕೊಳ್ಳೋಕೆ ಆಗ್ತಿರಲಿಲ್ಲ, ನಿಂತ್ಕೊಳ್ಳೋಕೆ ಆಗ್ತಿರಲಿಲ್ಲ. ಆಗ್ತಿರಲಿಲ್ಲ, ಚೇರ್ ಇಟ್ಕೊಂಡು ಕೂತು ಎದ್ದೇಳಬೇಕಾಗಿತ್ತು, ಕೂರಬೇಕಾಗಿತ್ತು. ತುಂಬ ಕಷ್ಟಪಡ್ತಿದ್ದೆ. ನನಗೆ ಥೈರಾಯ್ಡು, ಶುಗರು, BP ಪ್ರಾಬ್ಲಮ್ ಇತ್ತು ತುಂಬ. ಈಗ ಯೋಗಕ್ಕೆ ಬಂದಮೇಲೆ ನನಗೆ ಡಿಪ್ರೆಷನ್ ಕಡಿಮೆ ಆಗಿದೆ. ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಓಡಾಡ್ತೀನಿ, ಮನೇಲಿ ಆ್ಯಕ್ಟಿವ್ ಆಗಿದ್ದೀನಿ. ನಡೆಯೋಕ್ಕೆ ಆಗ್ತಿರ್ಲಿಲ್ಲ, ತುಂಬ 2 ಹೆಜ್ಜೆ ಇಡಬೇಕಾದ್ರೆ ತುಂಬ ಸುಸ್ತಾಗ್ತಾ ಇರೋದು. ನಮ್ಮ ಮಗನೂ ಡಾಕ್ಟ್ರೇ, ಆದರೂ ಯಾವ ಔಷಧಿನೂ ನನಗೆ ವರ್ಕ್ ಆಗಲಿಲ್ಲ. ಇಲ್ಲಿ ಬಂದಮೇಲೆ ಯೋಗ ಮಾಡಿದ್ಮೇಲೆ ನನಗೆ ಎಲ್ಲ ಥರದಲ್ಲೂ ಊಟ, ಗ್ಯಾಸ್ಟ್ರಿಕ್ ಇತ್ತು, ಸಿವಿಯರ್ ಗ್ಯಾಸ್ಟ್ರಿಕ್ ಇತ್ತು, ಅದು ಕ್ಯೂರ್ ಆಯಿತು. ಊಟ ತಿಂಡಿ ಇವಾಗ ಮಾಡಿದೆ. ನಾವು ಊಟನೇ ಮಾಡ್ತಿರ್ಲಿಲ್ಲ, ಹಿಂಗೆ ನಡೆಯೋಕ್ಕೆ ಹಿಂಗೆ ಬಂದ್ಕೊಂಡು ಹೋಗ್ತಾಯಿದ್ದೆ. ತುಂಬ ಕಷ್ಟ ಆಗೋದು ಅಂದರೆ ನಿಜವಾಗ್ಲೂ ಲೈಫು ನಂಗೆ ಬೇಡ ಅನಿಸೋ ಮಟ್ಟಿಗೆ ಬೇಜಾರಾಗ್ಬಿಟ್ಟಿತ್ತು. ಯೋಗಕ್ಕೆ ಬಂದಮೇಲೆ ನಾನು ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿ, ಇದು ಶೋಲ್ಡರ್ ಪೇಯ್ನು, ಮಂಡಿ ನೋವು ಎಲ್ಲ ಇತ್ತು. ಇವಾಗ ಎಷ್ಟು 1.5 ಗಂಟೆ ಯೋಗ ಮಾಡಿದರೂ ನನಗೆ ಸ್ಟ್ರೈನೇ ಆಗೋಲ್ಲ. ಒಂಥರ ಖುಷಿ ಆಗುತ್ತೆ. ಇನ್ನು ಫಸ್ಟ್ 4 ಗಂಟೆಗೆ ಎದ್ದು ಫಸ್ಟ್ ಯೋಗಕ್ಕೆ ಬರಬೇಕು ಅನ್ನೋ ಒಂದು ಖುಷಿ. ಅಂದರೆ ಬೇಗ ಯೋಗಕ್ಕೋಸ್ಕರನೇ ಬೆಳಗಿನ ಜಾವ ಬೇಗ ಎದ್ದು. ಹೌದು, ಮನೇಲಿದ್ದಾಗ ಬೇಗ ಎದ್ದೆ 6 ಗಂಟೆಗೆ ಎದ್ದು ಸುಮ್ಮನೆ ಒಂದು ವಾಕ್ ಹೋಗ್ತಿದ್ದೆ. ಅದು ನನಗೇನು ವಾಕ್ ಅಷ್ಟು ಸ್ಯಾಟಿಸ್ಫೈ ಆಗಿಲ್ಲ. ಆದರೆ ಯೋಗಕ್ಕೆ ಬಂದಮೇಲೆ ನನಗೆ ಒಂದಿನನೂ ಮಿಸ್ ಮಾಡಿದ್ರೆ ನನಗೆ ಒಂಥರ ಏನೋ ಕಳ್ಕೊಂಡಂಗೆ. ಎಷ್ಟು ದಿವಸದಿಂದ ಬರ್ತಾ ಇದ್ದೀರಿ ಅಂತಂದರೆ? ನಾನು 1.5 ವರ್ಷ 2 ವರ್ಷ. 1.5 ವರ್ಷ 2 ವರ್ಷದಿಂದ ಬರ್ತಾ ಇದ್ರಿ. ಈಗ ನಿಮಗೆ ವಯಸ್ಸು ಎಷ್ಟು? ನನಗೆ 61. 61. ಅವಾಗಲೂ ಇವಾಗ್ಲೂ ತುಂಬ ವ್ಯತ್ಯಾಸ ಕಂಡಿದ್ದೀರಾ? ತುಂಬ ಸ್ಕಿನ್ನು ಇದೆಲ್ಲ, ಸ್ಕಿನ್ ಎಲ್ಲ ಡ್ರೈ ಒಂಥರ ತುಂಬ ಬ್ಲ್ಯಾಕ್ ಆಗಿ, ನನ್ನ ನೋಡೋಕ್ಕೆ ಒಂಥರ ಏನೋ ಒಂಥರ ಕಲರೇ ಡಿಫ್ರೆನ್ಸ್ ಇತ್ತು. ಒಂಥರ ಎಲ್ಲೋ ಫೇಸ್ ಎಲ್ಲ ಒಂಥರ ಇವಾಗ ತುಂಬ ಕಳೆಯಾಗಿ. ಹೌದು, ನಗುನೇ ಇಲ್ಲ ಅಂತಿದ್ರು ಎಲ್ಲರೂ ನೋಡ್ಬಿಟ್ಟು. ನಗುನೇ ಮಾತಾಡೋಕ್ಕೂ ನನಗೆ ಬರ್ತೀನಿ. ಯೋಗಕ್ಕೆ ಬಂದರೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಮಾಡಬೇಕು, ನಾನು ಲೈಫ್ ಇರೋವರೆಗೂ ಯೋಗ ಮಾಡ್ತಾನೆ ಇರಬೇಕು, ಅಷ್ಟು ಖುಷಿ. ಹರಿಯೋಮ ಇವರು ಹೊಸ ಯೋಗ ಹೊಸಬರು ಬಂದು ಒಂದು 2 ತಿಂಗಳಾಗಿ, 1 ತಿಂಗಳಾಗಿರಬೇಕು. ಅವ್ರಿಗೆ ಅವರು ಬಿಡ್ತಾ ಇಲ್ಲ, ಕಂಟಿನ್ಯೂ ಮಾಡಬೇಕು. ಅವ್ರು ಕೇಳಿ, ಅವ್ರಿಗೆ ಅವ್ರದ್ದು ಅನುಭವ ಕೇಳಿ ಹೆಂಗಾಗಿದೆ ಅಂತ. ನೋವು, ಪೇಯ್ನ್, ಮೈ ಕೈಯೆಲ್ಲ ನೋವು ಬಂದಿದೆ ಅವ್ರಿಗೆ. ಬ್ಯಾಕ್ ಪೇನ್ ಇತ್ತು ಎಲ್ಲ. ಈಗ ಹೆಂಗಿದೆ 1 ತಿಂಗಳಿಂದ ನಿಮ್ಮ ಅನುಭವ? ಸ್ವಲ್ಪ ಪರವಾಗಿಲ್ಲ. ಈಗ 1 ತಿಂಗಳಾಯಿತು ಅಂತ ಹೇಳಿದ್ರಿ ನೀವು ಈ ಅಭ್ಯಾಸ ಶುರು ಮಾಡಿ. ಮೊದಲು ನಿಮಗೆ ಮೈಕೈ ನೋವು, ಬ್ಯಾಕ್ ಪೇನ್ ಎಲ್ಲ ತುಂಬ ಆಗ್ತಾಯಿತ್ತು ಅಂತ ಹೇಳಿದ್ರಿ. ಈಗ ಯೋಗ ಮಾಡ್ತಾ ಮಾಡ್ತಾ ಕ್ರಮೇಣ ಇವಾಗೆಲ್ಲ ಕ್ಲಿಯರ್ ಆಗ್ತಾರೆ, ಇದಾಗ್ತಾ ಇದೆ. ನಿಮ್ಗೆ ಯಾವಾಗಿಂದ ಎಫೆಕ್ಟ್ ಕಾಣಿಸೋಕೆ ಸ್ಟಾರ್ಟ್ ಆಯಿತು? ಈಗ ಒಂದು 15 ದಿವಸದಿಂದ ಎಫೆಕ್ಟ್ ಕಾಣಕ್ಕೆ ಸ್ಟಾರ್ಟ್ ಆಯಿತು. ಇವಾಗ ಕಂಟಿನ್ಯೂಸ್ ಆಗಿ ಹೆಚ್ಚು ಕಡಿಮೆ 1 ಅವರಿಂದ ಯೋಗ ಮಾಡ್ತಾ ಇದ್ದೀರಲ್ಲ, ನಿಮಗೆ ಸುಸ್ತು, ಆಯಾಸ, ಸಂಕಟ ಆ ಥರದ್ದು ಏನಾದ್ರು ಆಗ್ತಾ ಇದೆ? ಅಂದರೆ ಮೊದಲನೇ ದಿನ ಇದ್ದಿದ್ದಕ್ಕೂ ಇವಾಗ ಏನೋ ಆ ಥರದ್ದು ಏನು ಕಾಣಿಸ್ತಾ ಇಲ್ಲ. ರೆಗ್ಯುಲರಾಗಿ ಎಲ್ಲರ ಜೊತೆನೂ ಪ್ರಾಕ್ಟೀಸ್ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀವಿ.